ಹಾಯಲು ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರೋಹಿಣಿಯ ಬಂಡವಾಳ ಮೀನಾ ಮುಂದೆ ಬಟಾಬೈಲ್ ಹಾಗೆ ಬಿಡ್ತು. ಇಲ್ಲಿ ಮಂಜಣ್ಣನ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ಲು ರೋಹಿಣಿ. ಹಾಗಿದ್ರೆ ಏನಾಯ್ತು? ಕೊನೆಗೂ ಇಲ್ಲಿ ಮೀನಾನ ಅವತಾರಕ್ಕೆ ರೋಹಿಣಿ ಬೆಚ್ಚ ಬಿದ್ದದಾಳೆ. ಮೀನಾ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗಿದ್ದಂಥ ರೋಹಿಣಿ ಮೇಲೇನೆ ತಿರುಗಿ ಬಿದ್ಲು ಮೀನಾ. ಹಾಗಿದ್ರೆ ಏನಾಯ್ತು, ಏನು ಕತ್ತ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಎಲ್ಲೇ ನಿಜವಾಗ್ಲೂ ಮಲೇಷ್ಯಾಗೆ ಹೋಗಬೇಕು ಅಂತ ಎಲ್ಲ ಕೂಡ ಪ್ಲಾನ್ ಮಾಡ್ಕೋತಾರೆ. ಸೂರ್ಯ ಅಂತೂ ಇಲ್ಲಿ ರೋಹಿಣಿಗೆ ಟಕ್ಕರ್ ಕೊಟ್ಟು ರೋಹಿಣಿ ಮುಖವಾಡವನ್ನೇ ಬಯಲು ಮಾಡಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಕಾಯ್ತಾ ಇದ್ರು. ಈಗ ಮಲೇಷ್ಯಾ ಪ್ಲಾನ್ ಓಡಿದ. ಫೈನಲಿ ಮಲೇಷ್ಯಾಗೆ ಹೋಗೋಣ ಅಂತ ಮಾವ, ಸೂರ್ಯ, ಮೀನಾ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಬಟ್ ಇದಕ್ಕೆ ಕಾದ್ರೂ ಬಾಡಿ ಬ್ರೇಕ್ ಹಾಕಲೇಬೇಕು, ಇಲ್ಲ ಅಂದರೆ ಖಂಡಿತವಾಗ್ಲೂ ರೋಹಿಣಿಯ ನಚುಮುಖ ಏನು ಅನ್ನೋ ಸತ್ಯ ಎಲ್ಲರ ಮುಂದೆ ಪುಟ್ಟ ಬಯಲಾಗತ್ತೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ರೋಹಿಣಿ ತನ್ನ ನಚುಮುಖ ಬಯಲಾಗಬಾರ್ದು ಅಂತ ಆಲ್ರೆಡಿ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಸಿದ್ಧಗೊಳಿಸ್ಬಿಟ್ಟಿದ್ದಾಳೆ. ಅದೆಲ್ಲದರ ನಡುವೆ ಇವರು ಮಲೇಷ್ಯಾಗೆ ಹೋಗಬೇಕಾಗಿರೋದ್ರಿಂದ ವೀಸಾ ಪಾಸ್ಪೋರ್ಟ್ ಬೇಕಾಗಿದೆ. ಹಾಗಾಗಿ ಅಲ್ಲಿಗೆ ಮನೆಗೆ ಪೊಲೀಸ್ ಅವರು ಬಂದಿದ್ದಾರೆ. ಪೊಲೀಸ್ ಅವರು ಮನೆಗೆ ಬಂದಿದ್ದ ಇಲ್ಲಿ ಶಾಂತ ಅವ್ರಿಗೆ ಇವನೇನು ಮನೆ ಹಾಳು ಕೆಲಸ ಆಲ್ರೆಡಿ ಸೂರ್ಯ ಮಾಡ್ಕೊಂಡು ಬಂದಿದ್ದಾನೆ, ಅದಕ್ಕೆ ಪೊಲೀಸ್ ಅವರು ಮನೆಗೆ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಪೊಲೀಸ್ ಅವರು ರಂಗನಾಥ್ ಅವ್ರ ಮನೇನ ಇದೇನಾ ಅಂತ ಕೇಳಿದಕ್ಕೆ ಸೂರ್ಯ, ಹೌದು ಇವರೇ ನನ್ನ ತಂದೆ ರಂಗನಾಥ್ ಅಂತ ಹೇಳ್ತಿದ್ರೆ, ಯಾಕಪ್ಪ ಬಂದರು ಪೊಲೀಸ್ ಅವರು, ಇನ್ನೇನೋ ಮಾಡ್ಕೊಂಡು ಬಂದಿದ್ಯಾ ಮಹಾರಾಯ ಸೂರ್ಯ ನೀನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಏನು ಸಕ್ರಿ ನೀನು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ, ಪೊಲೀಸ್ ಅವ್ರು ಬಂದಿರೋದು ನನ್ನ ಹೊಡ್ಕೊಂಡು ಅಲ್ಲ ಅಪ್ಪನ ಹೊಡ್ಕೊಂಡು ಅಂತ ಹೇಳಿದ ತಕ್ಷಣ ಏನ್ರಿ ಮಾಡಿದ್ರಿ ನೀವು ಅಂಥದ್ದನ್ನ, ನಿಮ್ಮನ್ನೇ ಯಾಕ್ರಿ ಪೊಲೀಸ್ ಅವರು ಹುಡ್ಕೊಂಡು ಬಂದು ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ ಅಂತ ಶಾಂತ ಅವರು ಹೇಳ್ತಾರೆ. ಏನೇ ಶಾಂತ ನೀನು, ಪೊಲೀಸ್ ಅವರು ಬರುವುದೆಲ್ಲ ಬರೀ ಅರೆಸ್ಟ್ ಮಾಡುವುದಕ್ಕೆ, ತಪ್ಪು ಹಿಡಿಯೋದಕ್ಕೆ ಅಂತಾನೆ ಬಂದಿರೋದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು, ಹಾಗೇನಿಲ್ಲ ಅಂತ ಹೇಳಿ ಯಾಕೆ ಬಂದಿರೋದು ಅಂತ ಕೇಳ್ತಾರೆ. ಅದೇ ನೀವೆಲ್ಲ ಪಾಸ್ಪೋರ್ಟ್ಗೆ ಅಂತ ಹಾಕಿದ್ರಲ್ವಾ, ಅದೇ ವೆರಿಫಿಕೇಷನ್ಗೆ ಅಂತ ಬಂದಿದ್ದೀನಿ ಅಂತ ಪೊಲೀಸ್ ಅವರು ಹೇಳ್ತಾರೆ. ಈ ಕಡೆ ಸಕ್ರೆ ಅವ್ರಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ಪಾಸ್ಪೋರ್ಟ್ ಚೆಕಿಂಗ್ ಬಂದಿರೋದಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ. ತದನಂತರ ಇಲ್ಲಿ ಪೊಲೀಸ್ ಅವರು ಎಲ್ಲರನ್ನ ಕೂಡ ನೀವೆಲ್ಲ ಮಲೇಷ್ಯಾಗೆ ಹೋಗ್ತಿದ್ರ ಅಂದಾಗ, ಹೌದು ನಾವು ಮಲೇಷ್ಯಾಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ಹೌದು ಯಾಕೆ ಹೋಗ್ತಿರೋದು, ಏನು ವಿಷಯ, ಮನೆಯವರೆಲ್ಲ ಒಟ್ಟಿಗೆ ಹೋಗ್ತಿದ್ರಲ್ಲ ಅಂದಾಗ, ಅಲ್ಲಿ ನಾವು ನಮ್ಮ ಅತ್ತಿಗೆ ಅವರು ಇದ್ದಾರೆ, ಸೆಟಲ್ ಆಗಿದ್ದಾರೆ, ಅವ್ರ ಮನೆಯವರೆಲ್ಲ ಅಲ್ಲೇ ಇರೋದು, ಅದಕ್ಕೋಸ್ಕರ ನಾವು ಟ್ರಿಪ್ಗೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಏನಮ್ಮ ನಿನ್ನ ಇಡೀ ಕುಟುಂಬ ಮಲೇಷ್ಯಾದಲ್ಲೇ ಇರುವುದಾ ಅಂತ ಕೇಳ್ತಿದ್ದಾರೆ ಪೊಲೀಸ್ ಅವರು ರೋಹಿಣಿನ. ಈ ಕಡೆ ಸಕ್ರೆ ಅವರು, ಹೌದೌದು ನನ್ನ ಸೊಸೆ ತಂದೆ ಅಲ್ಲೇ ಇರೋದು ಅಂತ ಹೇಳ್ತಾರೆ. ಇತ್ತ ಕಡೆ ರೋಹಿಣಿ, ಆದರೆ ನಮ್ಮ ತಂದೆ ಟ್ರಿಪ್ಗೆ ಹೋಗಿದ್ದಾರೆ ಈಗ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಏನಿದು ಯಾಕೆ ರೀತಿ ಮಾತಾಡಿದ್ರು ಅಂತ. ಹಾಗಾಗಿ ಇಲ್ಲಿ ಸಕ್ರಿ ಅವರು ಕೂಡ ಬಂದಿದ್ದೆ. ಇತ್ತ ಕಡೆ ನೀನು ಯಾಕೆ ರೀತಿ ಸುಳ್ಳು ಹೇಳಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ರೋಹಿಣಿನ. ಏನತ್ತೆ ನೀವು, ನಾವೀಗ ಮಲೇಷ್ಯಾಗೆ ಹೋಗ್ತಾ ಇದ್ದೀವಿ, ಪಾಸ್ಪೋರ್ಟು ಓಕೆ ಆಗಬೇಕು, ವೆರಿಫಿಕೇಷನ್ ಓಕೆ ಆಗಬೇಕು. ನಾನೀಗೇನಾದರೂ ಹೋಗ್ಬಿಟ್ಟು ಇಲ್ಲ ನನ್ನ ತಂದೆ ಜೈಲಲ್ಲಿದ್ದಾರೆ ಅಂತ ವಿಷಯ ಹೇಳಿಬಿಟ್ರೆ ಖಂಡಿತ ನಮಗೆ ಪಾಸ್ಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಪಾಸ್ಪೋರ್ಟ್ ಸಿಗುವುದಿಲ್ಲ, ಕ್ಯಾನ್ಸಲ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಹೇಳಿದ್ದು ಅಂತ ಹೇಳಿ ರೋಹಿಣಿ ಹೇಳಿದಾಗ, ಒಳ್ಳೆ ಕೆಲಸನೇ ಮಾಡಿದೆ ನೀನು ಅಂತ ಹೇಳಿ ಸಕ್ರಿಯವರು ಕೂಡ ಹೇಳ್ತಾರೆ. ತದನಂತರ ಎಲ್ಲರ ಆಧಾರ್ ಕಾರ್ಡ್ ಎಲ್ಲವನ್ನ ಕೂಡ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಎಲ್ಲವನ್ನ ಕೂಡ ತಂದು ಕೊಡ್ತಾರೆ. ಈ ಕಡೆ ಮನೋಜ್ ಅವರು ಕೂಡ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಬಂದಿರುವುದಾ ಅಂತ ಅನ್ಕೊಂಡು ಅವರು ಕೂಡ ಹೊರಗಡೆ ಬರ್ತಾರೆ. ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಮಂಜುನಾ ಮನೆಗೆ ಬಂದಿದ್ದಾರೆ. ಮಂಜುನಾ ಬಂದಿದ್ದ ಈ ರೋಹಿಣಿಗೆ ಮಾಡ್ತಿರೋ ಆ್ಯಕ್ಟನ್ನ ನಾನು ಯಾವ್ದಾದ್ರು ಫಿಲಿಮಲ್ಲಿ ಮಾಡಿದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಸ್ಟಾರ್ ಆಗಿಬಿಡ್ತಿದ್ದೆ ನಾನು ಅಂತ ಅನ್ಕೊಂಡೆ ಎಂಟ್ರಿ ಕೊಡೋಕೆ ಮುಂದಾಗ್ತಿದ್ದಾರೆ ಮನೆಗೆ. ಆಲ್ರೆಡಿ ಇಲ್ಲಿ ಪೊಲೀಸ್ ಅವರು ಬಂದಿದ್ದ ಎಲ್ಲ ವೆರಿಫಿಕೇಷನ್ ಕೂಡ ಮಾಡಿ ಎಲ್ಲ ವೆರಿಫಿಕೇಷನ್ ಕೂಡ ಓಕೆ ಆಗಿದೆ ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ ಅವರು, ನಾವು ಇದೇ ಫಸ್ಟ್ ಟೈಮ್ ಎಲ್ಲ ಮಲೇಷ್ಯಾಗೆ ಹೋಗ್ತಿರೋದು ಅಂತ ಹೇಳ್ತಿದ್ದಾರೆ. ಸರ್ ನಿಮಗೂ ಕೂಡ ಒಂದು ಮಲೇಷ್ಯಾ ಶರ್ಟ್, ನಿಮ್ಮ ಹೆಂಡತಿಗೆ ಮಲೇಷ್ಯಾ ಸೀರೆ ಎಲ್ಲ ತಂದು ಕೊಡ್ತೀವಿ ಅಂತಂದರೆ ನಾನೇನಾದರೂ ನಿನ್ನ ತೊಗೊಂಡು ಬಾ ಬಟ್ಟೆನ ಅಂತ ಕೇಳಿದ್ದ ಅಂತ ಹೇಳಿ, ಸರಿ ಆಯಿತು ನಿಮ್ಮ ಎಲ್ಲದೂ ಕೂಡ ವೆರಿಫೈ ಆಗಿದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಿರ್ತಾರೆ. ಅಷ್ಟರಲ್ಲಿ ಮಂಜಣ್ಣ ಎಂಟ್ರಿ ಕೊಡ್ತಾರೆ. ಪೊಲೀಸ್ ಅವ್ರನ್ನ ನೋಡಿದೆ ಗಾಬರಿ ಆಗಿಬಿಡ್ತಾರೆ. ಏನಪ್ಪ ಇದು, ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ, ರೋಹಿಣಿ ಏನಾದರೂ ಸಿಕ್ಬಿಡ್ಲ, ಆಮೇಲೆ ನಾನು ಸಿಕ್ಕಾಕೊಂಡ್ರೆ ಏನು ಮಾಡಲಿ, ಮೊದಲು ಇಲ್ಲಿಂದ ಓಡೋಗ್ಬಿಡ್ಲಾ ಏನು ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಪೊಲೀಸ್ ಅವರು ಇವ್ರು ಯಾರು ಅಂತ ಕೇಳಿದಾಗ, ಅದು ನನ್ನ ಮಾವ ಅಂತ ರೋಹಿಣಿ ಹೇಳ್ತಾರೆ. ಸರಿ ಅಂತ ಅವ್ರೇನೋ ಹೋಗ್ತಾರೆ. ನಂತರ ಅಯ್ಯೋ
ಮಾವ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ. ಒಳಗಡೆ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ತದನಂತರ ಏನಿದು, ನಾವೇ ಎಲ್ಲ ಕೂಡ ಮಲೇಷ್ಯಾಗೆ ಬರಬೇಕು ಅಂತ ಅನ್ಕೊಂಡಿದ್ವಿ, ಅಷ್ಟರಲ್ಲಿ ನೀವೇ ಇಲ್ಲಿಗೆ ಬಂದ್ಬಿಟ್ರಲ್ಲ ಅಂತಿದ್ರೆ ಕಣ್ಣೀರು ಹಾಕ್ತಿದ್ದಾರೆ. ನಿಮ್ಮಪ್ಪ ನೀವೆಲ್ಲ ಮಲೇಷ್ಯಾಗೆ ಬರಬೇಕು ಅನ್ಕೊಂಡ್ರೆ ಅವರು ದೊಡ್ಡ ಬಾಗಿಲಿಂದನೇ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಏನ ಮಾತಾಡ್ತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಇಲ್ಲಿ ರೋಹಿಣಿ ಮಾತ್ರ ಏನ್ ಮಾತಾಡ್ತಿದ್ರಾ ಮಾವ ನೀವು, ಹಾಗಿದ್ರೆ ಅಪ್ಪ ಜೈಲಿಂದ ಬಿಡುಗಡೆ ಆಗ್ತಿದಾರ ಅಂತ ಕೇಳ್ತಿದ್ದಾರೆ. ಏನೇ ಇದು, ಅಲ್ಲಿ ನಿಮ್ಮ ಮಾವ ಎಲ್ಲಿ ಹೇಳಿದ್ರು ಅಂತ ಮನೋಜ್ ಅವರು ಕೇಳಿದಕ್ಕೆ ಇನ್ನೇನು ಅಪ್ಪ ದೊಡ್ಡ ಬಾಗ್ಲಿಂದ ಬಂದ್ರು ಅಂತ ಹೇಳಿದ್ರೆ ಇನ್ನೇನು ಅರ್ಥ, ಜೈಲಿಂದ ಬಿಡುಗಡೆ ಆದ್ರು ಅಂತಾನೆ ತಾನೆ ಅಂತ ರೋಹಿಣಿ ಹೇಳಿ ಫುಲ್ ಖುಷಿ ಪಡ್ತಿದ್ದಾಳೆ. ಸ್ವೀಟ್ ತಿನ್ಬೇಕು, ಸ್ವೀಟ್ ಹಂಚ್ಬೇಕು ಅಂತ ಹೋಗಿ ಸ್ವೀಟ್ ತಗೊಂಡ್ ಬಾ ಅಂತ ಶಾಂತ್ ಅವ್ರು ಕೂಡ ಹೇಳ್ತಿದ್ದಾರೆ. ಸುಮ್ಮನೆ ಸ್ವಲ್ಪ ಇರಮ್ಮ ರೋಹಿಣಿ, ನಿಮ್ ಮಾವನೇ ಬೇರೆ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಅನಿಸ್ತದೆ, ಅರ್ಜುನ್ ಮಾಡ್ಬೇಡ ಅಂತ ರಂಗನಾಥ್ ಅವ್ರು ಕೂಡ ಹೇಳ್ತಾರೆ. ತದನಂತರ ಏನಾಯ್ತು ಹೇಳಿ ಅಂತ ಹೇಳಿ ರೋಹಿಣಿ ಮಾವನ್ನ ಕೇಳ್ತಿದ್ದಾರೆ. ಆಗ ಅವರು ಇಲ್ಲಮ್ಮ, ನಿಜವಾಗ್ಲೂ ನಿನ್ ತಂದೆ ಮೇಲೆ ಅಟ್ಯಾಕ್ ಆಗೋಯ್ತು, ನಿನ್ ತಂದೆ ಕತ್ತಿಯನ್ನ ಮುಗಿಸ್ಬಿಟ್ರು, ಜೈಲಲ್ಲಿ ನಿನ್ ತಂದೆ ತೀರ್ ಹೋಗ್ಬಿಟ್ರು ಅಂತ ಹೇಳಿದ ತಕ್ಷಣ ಇಲ್ಲಿ ರೋಹಿಣಿ ಏನ್ ಮಾತಾಡ್ತಿದ್ರ ಮಾವ ನೀವು, ಅಪ್ಪ ತೀರ್ ಹೋದ್ರ ಅಂತ ಹೇಳಿದಾಗ ಹೌದಮ್ಮ, ನಿಮ್ಮ ಅಪ್ಪನ ಮೇಲೆ ಷಡ್ಯಂತ್ರ ಮಾಡಿ ಅಲ್ಲಿ ನಿಮ್ಮ ಅಪ್ಪನ ಕತ್ತಿಯನ್ನ ಮುಗಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಡೀ ಮನೆ ಅದನ್ನ ಕೇಳಿ ಶಾಕ್ ಆಗುತ್ತಾ. ಈ ಕಡೆ ಕುಸ್ತಿ ಹೋಗ್ಬಿಡ್ತಾಳೆ, ಪ್ರಜ್ಞೆ ತಪ್ಪ ಬಿಡ್ತಾಳೆ ರೋಹಿಣಿ. ಪ್ರಜ್ಞೆ ತಪ್ಪು ಹಾಗೆ ನಾಟಕ ಮಾಡ್ತಾಳೆ. ತದನಂತರ ಈ ಕಡೆ ಪ್ರಜ್ಞೆ ತಪ್ಪಿದಂತ ರೋಹಿಣಿಯನ್ನ ನೀರು ಹಾಕಿ ಎಚ್ಚರ ಮಾಡ್ತಾರೆ. ಇಲ್ಲಿ ಇಡೀ ಮನೆ ಕಣ್ಣೀರು ಹಾಕ್ತದ. ಇಲ್ಲಿ ರೋಹಿಣಿ ತಂದೆ ಸತ್ರು ಅಂತ. ಇತ್ತ ಕಡೆ ಯಾಕೆ ಸತ್ತೋದ್ರು, ಏನಾಯ್ತು ಅಂತ ಹೇಳಿ ಶಾಂತ್ ಅವರು ರೋಹಿಣಿ ಎಲ್ಲ ಕೂಡ ಕೇಳ್ತಿದ್ರ. ಇಲ್ಲಿ ದುಡ್ಡಿಗೋಸ್ಕರ, ಆಸ್ತಿಗೋಸ್ಕರ ಈ ರೀತಿ ಷಡ್ಯಂತ್ರ ಮಾಡಿ ನಿಮ್ಮ ತಂದೆಯನ್ನ ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ. ಅಯ್ಯೋ ನಿಜವಾಗ್ಲೂ ಇವ್ರ ತಂದೆ ಸತ್ತಿರೋದು ತುಂಬಾ ನೋವಾಗ್ತದೆ. ಹಾಗಿದ್ರೆ 300 ಕೋಟಿ ಆಸ್ತಿ ಅಂತ ಹೇಳಿದಕ್ಕೆ ಯಾವ ಆಸ್ತಿನೂ ಇಲ್ಲ, ಏನೂ ಇಲ್ಲ. ನಿಜವಾಗ್ಲೂ ನೀನು ಮಲೇಷ್ಯಾಗೆ ಬರಕ್ ಹೋಗ್ಬೇಡಮ್ಮ, ನಿಜವಾಗ್ಲೂ ಆಸ್ತಿಗೋಸ್ಕರ ನಿನ್ ಕಥೆಯನ್ನು ಕೂಡ ಬೇಕಿದ್ರೆ ಅವರು ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಅಷ್ಟು ಆಸ್ತಿಲಿ ಸ್ವಲ್ಪ ಕೂಡ ಆಸ್ತಿ ಕೂಡ ಬರುವುದಿಲ್ವಾ ಅಂತ ಹೇಳಿ ಶಾಂತ್ ಅವರು ಕೇಳಿದಾಗ ಖಂಡಿತ ರೀತಿ ಏನಿಲ್ಲ, ಸ್ವಲ್ಪನಾದ್ರೂ ಆಸ್ತಿ ಬಂದೇ ಬರುತ್ತೆ, ಆದ್ರೆ ಕೇಸ್ ಹಾಕ್ಬೇಕಾಗತ್ತೆ, ಕೇಸ್ ನಡಿಬೇಕಾಗತ್ತೆ. ಆದ್ರೆ ಅಲ್ಲಿ ಹೋಗಿ ಕೇಸ್ ಆಳೋದು ಬೇಡ, ಇಲ್ಲೇ ಇದ್ಕೊಂಡು ಕೇಸ್ನ ಮಾಡಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ರೋಹಿಣಿಗೆ ಯಾರು ಇಲ್ಲ, ಇನ್ನು ಮುಂದೆ ನೀವೇ ಅವಳನ್ನ ಮಗಳತನ ನೋಡ್ಕೋಬೇಕು ಅಂತ ಹೇಳಿ ಮಾವ ಅಲ್ಲಿಂದ ಹೊರಟು ಬಿಡ್ತಾರೆ. ನಿಜವಾಗ್ಲೂ ಇಲ್ಲಿ ರೋಹಿಣಿ ನನ್ನಪ್ಪ ಸತ್ತು ಹೋದ್ರು ಅಂತ ಕಣ್ಣೀರು ಹಾಕ್ತಿದ್ರೆ ಇಲ್ಲಿ ಶಾಂತ್ ಅವರು ನಿಜವಾಗ್ಲೂ ತುಂಬಾ ಕಾಳಜಿ ಮಾಡ್ತಿದ್ದಾರೆ ರೋಹಿಣಿನ. ಜೊತೆಗೆ ಮನೋಜ್ನ ಕರ್ಕೊಂಡು ಹೋಗಿ ಸಮಾಧಾನ ಮಾಡುವಂತ ಅಪ್ಪ ಕೂಡ ಹೇಳ್ತಾರೆ. ರೋಹಿಣಿನ ಹೋಗಿದ್ದೆ ಮನೋಜ್ ಕೂಡ ಸಮಾಧಾನವನ್ನ ಮಾಡ್ತಿದ್ದಾರೆ. ಅತ್ತ ಕಡೆ ಅವರ ಮನೋಜ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ನಲ್ಲಿ ಮಾತಾಡ್ತಾ ಹೊರಗಡೆ ಹೋದ್ರೆ ಫ್ರೆಂಡ್ ಕಾಲ್ ಮಾಡ್ತಾಳೆ. ಪೂಜಾ ಕಾಲ್ ಮಾಡಿದೆ. ಏನಾಯ್ತು ಅಂದಾಗ ಸಖತ್ತಾಗಿ ಆಕ್ಟ್ ಮಾಡ್ದ ಮಂಜುನ, ಇವತ್ತೇ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದು ಅಂತ ಹೇಳ್ತಾರೆ. ಈ ಜೊತೆಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮುಂದೆ ಅಂದಾಗ ಈ ರೀತಿ ಕೇಸು ಅದು ಇದು ಅಂದ್ರು. ಖಂಡಿತ ಒಂದಲ್ಲ ಒಂದಿನ ಆಚೆ ಬಂದು ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ. ಸೂರ್ಯನಿಂದಾನೇ ಇಷ್ಟೆಲ್ಲ ಆಗ್ತಿರೋದು, ಅದೇ ಕಾರಣಕ್ಕೆ ಸೂರ್ಯನ ಕಥೆಯನ್ನೇ ಮುಗಿಸ್ಬಿಟ್ರೆ ಎಲ್ಲ ಕೂಡ ಕ್ಲಿಯರ್ ಆಗ್ಬಿಡುತ್ತೆ ಅಂತ ಹೇಳಿ ರೋಹಿಣಿ ತನ್ನ ಫ್ರೆಂಡ್ ಜೊತೆ ಮಾತನಾಡ್ತಾಳೆ. ತದನಂತರ ಇತ್ತ ಕಡೆ ರೋಹಿಣಿ ತನ್ನ ಫ್ರೆಂಡ್ ಪೂಜಾ ಜೊತೆ ಮಾತಾಡ್ತಿದ್ರೆ ಆಲ್ರೆಡಿ ಇಲ್ಲಿ ಸೂರ್ಯ ಇದೆಲ್ಲ ಪ್ರೀ ಪ್ಲಾನ್ ಅನಿಸ್ತದೆ. ಖಂಡಿತ ಪೌಡ್ರ ಮನೆ ಇಷ್ಟೆಲ್ಲ ನಾಟಕ ಆಡ್ತಿರೋದು, ನಾವು ಮಲೇಷ್ಯಾಗೆ ಹೋಗ್ತೀವಿ ಅಂದ ತಕ್ಷಣ ಅದು ಇದು ನಾಟಕ ಮಾಡೋದು, ಪ್ರತಿ ಬಾರಿ ಕೂಡ ಇವ್ರ ಮಾವ ಬೇಕು ಅಂದಾಗ ಬರೋದು, ಇದನ್ನೆಲ್ಲ ನೋಡ್ತಿದ್ರೆ ಅನುಮಾನ ಬರ್ತಿಲ್ವಾ ಮೀನಾ ಅಂತ ಹೇಳಿದಾಗ ಮೀನಾಗೂ ಕೂಡ ಅನುಮಾನ ಬರುತ್ತೆ. ಕೊನೆಗೂ ಇತ್ತ ಕಡೆ ರೋಹಿಣಿನ ಫಾಲೋ ಮಾಡಿಕೊಂಡು ಮೀನಾ ಸಂಧ್ಯಾ ಅದು ಪೂಜಾ ಮನೆಗೆ ಬಂದದ್ದಾಗಿದೆ. ಇತ್ತ ಕಡೆ ಮಂಜುನಾ ಕೂಡ ಬಂದಿದ್ದಾರೆ. ಸೂಪರ್ ಆಗಿ ಆಕ್ಟ್ ಮಾಡಿದ್ರಿ ಅಂತ ದುಡ್ಡು ಕೊಟ್ಟು ರೋಹಿಣಿ ಕಳಿಸ್ತಾಳೆ. ತದನಂತರ ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡು ಬಿಡ್ತಾಳೆ. ಮೀನಾ ಕೇಳಿಸ್ಕೊಂಡಿದ್ದೆ ಇದೆಲ್ಲ ನಿಮ್ದೇ ಪಿತೂರಿನ, ಖಂಡಿತವಾಗ್ಲೂ ಈ ವಿಷಯನ ಮನೆಗೆ ಹೋಗಿ ಹೇಳ್ತೀನಿ ಅಂತದಾಗೆ ಎಲ್ಗೆ ಹೋಗ್ತಿದ್ಯಾ ನೀನು, ಯಾರು ನಿನ್ನ ಹೋಗೋಗಿ ಬಿಡ್ತಾರೆ, ನಿನ್ನ ಕಥೆಯನ್ನ ಇಲ್ಲೇ ಮುಗಿಸ್ತೀನಿ ಅಂತ ಮುಗಿಸೋದಕ್ಕೆ ಮುಂದಾದ್ರೆ ಇಲ್ಲಿ ರೋಹಿಣಿಗೆ ಟಕ್ಕರ್ ಕೊಟ್ಟು ಅವಳನ್ನೇ ತಿರುಗಿಸಿ ಇಲ್ಲಿ ಮತ್ತೆ ಮೀನಾ ಮೇಲ್ಗೈಯನ್ನ ಸಾಧಿಸಿ ನಿಜವಾಗ್ಲೂ ಇಲ್ಲಿ ರೋಹಿಣಿಗೆ ನಿಜವಾಗ್ಲೂ ಕಥೆಯನ್ನ ಮುಗಿಸ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕೋದಕ್ಕೆ ಶುರು ಮಾಡ್ಕೋತಾರೆ ಮೀನಾ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಕಾರಣಕ್ಕೂ ಕೂಡ